ಈಗ ಏನಾಗ್ತಿದೆ ಸಮಸ್ಯೆ ಅಂತ ಹೇಳಿದ್ರೆ ಕುಬೇರ ಮೂಲೆಯಲ್ಲಿ ನಮಗೆ ನೀರು ಉಪಯೋಗಿಸಿದಾಗ ಅಲ್ಲಿ ವಾಷಿಂಗ್ ಮಿಷಿನ್ ಇಟ್ಟಾಗ ಜೊತೆಗೆ ಅಲ್ಲಿ ಬಟ್ಟೆ ವಾಶ್ ಮಾಡಿದಾಗ ನಮಗೆ ಅತಿ ಹೆಚ್ಚು ನಷ್ಟ ಆಗುತ್ತೆ, ಪ್ರಾಬ್ಲಮ್ ಆಗುತ್ತೆ, ಹಣಕಾಸು ಸಮಸ್ಯೆ ಆಗುತ್ತೆ. ಈ ಸಮಸ್ಯೆನ ಪರಿಹಾರ ಮಾಡ್ಕೋಬೇಕು ಅಂತ ಹೇಳಿದ್ರೆ ನಾವು ತುಂಬ ಕಷ್ಟಪಡಬೇಕಾಗುತ್ತೆ. ನಮ್ಗೆ ಗೊತ್ತಿಲ್ಲದೇ ನಾವು ಯೂಸ್ ಮಾಡ್ತಾ ನೀರನ್ನ ಕುಬೇರ ಮೂಲೆಯಲ್ಲಿ ಪ್ರಾಬ್ಲಮ್ಗಳನ್ನ ನಮ್ಮ ತಲೆ ಮೇಲೆ ನಾವೇ ಕಲ್ಲು ಹಾಕೊಂಡಾಗ ಮಾಡ್ಕೊಂಡ್ಬಿಡ್ತೀವಿ. ಹಣಕಾಸನ್ನು ನಾವು ಕಳ್ಕೊಳ್ಳೋಕ್ಕೆ ನಮ್ಮ ಕೈಯಲ್ಲೇ ನಾವೇ ದಾರಿ ಮಾಡ್ಕೊತೀವಿ. ನಮಸ್ಕಾರ. ಇಲ್ಲೊಂದು ಸೈಟು ವಿಸಿಟಿಗೆ ಬಂದಾಗ ಮನೆಗೆ ಮುಂದೆ ಟಾಪ್ ಫ್ಲೋರ್ ಇದು, ಅಂದರೆ ಮೂರನೇ ಫ್ಲೋರಲ್ಲಿ ಏನಾಗಿದೆ ಅಂದರೆ ನಮಗೆ ಬಟ್ಟೆ ವಾಶ್ ಮಾಡೋಕ್ಕೆ ಇದು ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಇದನ್ನ ಇದು ಮಾಡಿದ್ದಾರೆ ಜಾಗನ. ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಇದು ದಕ್ಷಿಣ ದಿಕ್ಕು, ಇದು ಓಪನ್ ಕೊಟ್ಬಿಟ್ಟಿದ್ದಾರೆ. ಈ ರೀತಿ ನಮಗೆ ಇದು ಓಪನ್ನು ಬರಬಾರ್ದು. ಇಲ್ಲಿ ಈ ರೀತಿ ಓಪನ್ ಬಂದರೆ ಇಲ್ಲಿ ನಮಗೆ ಪಾಸಿಟಿವ್ ಎನರ್ಜಿ ನಿಲ್ಲಲ್ಲ, ಅಂದರೆ ಹಣಕಾಸು ನಿಲ್ಲಲ್ಲ ಅಂತ. ಇದೇನಾಗಿದೆ, ಹಿಂಗೆ ಒಳಗಡೆ ಗೋಡೆ ಬಂದಿದೆ, ಇದು ಈ ಕಡೆ ಕ್ಲೋಸ್ ಆಯಿತು. ಎಂಟ್ರಿ ಚೆನ್ನಾಗಿದೆ, ಈಶಾನ್ಯ ಬಾಗಿಲು ಎಂಟ್ರಿ ಕೊಟ್ಟಿದ್ದಾರೆ, ಪೂರ್ವಕ್ಕೆ ಓಪನ್ ಕೊಟ್ಟಿದ್ದಾರೆ. ಇದೇನಾಯಿತು, ದಕ್ಷಿಣಕ್ಕೆ ಎಂಟ್ರಿ ಕೊಟ್ಬಿಟ್ಟಿದ್ದಾರೆ. ಬೆಳಕು ಬರಲಿ ಅನ್ನೋ ಮಾಡಿದ್ದಾರೆ. ಈ ರೀತಿ ಬರಬಾರ್ದು, ಇದು ವಾಸ್ತು ದೋಷ ಆಗುತ್ತೆ. ಈ ರೀತಿ ಬಂದಾಗ ನಮಗೆ ಇಲ್ಲಿ ಪ್ರಾಬ್ಲಮ್ ಆಗುತ್ತೆ. ಅಲ್ಲಿ ನಮಗೆ ಎನರ್ಜಿ ನಿಲ್ಲಲ್ಲ. ಈ ರೂಮಲ್ಲಿ ಟಾಪ್ ಫ್ಲೋರ್ ಆದ್ರಷ್ಟೇ, ಫಸ್ಟ್ ಫ್ಲೋರ್ ಆದ್ರಷ್ಟೇ ಇಲ್ಲಿ ನಮಗೆ ನಿಲ್ಲಲ್ಲ. ದಕ್ಷಿಣ ಕ್ಲೋಸ್ ಆಗಬೇಕಿದು. ಜೊತೆಗೆ ಇಲ್ಲೇನಾಗಿದೆ, ಮೆಟ್ಲು ಕೊಟ್ಟಿದ್ದಾರೆ, ಇದು ಚೆನ್ನಾಗಿ ಕೊಟ್ಟಿದ್ದಾರೆ, ತೊಂದರೆ ಇಲ್ಲ ಆಯಿತಾ. ಇಲ್ಲಿ ನೋಡಿ ಪೂರ್ವಕ್ಕೆ, ಇದು ಉತ್ತರ, ಒಂದು ಮೆಟ್ಲು ಕೊಟ್ಟು ಸ್ಟೆಪ್ ಕೊಟ್ಟಿದ್ದಾರೆ. ಇಲ್ಲಿ ಇಳಿಯಂಗೆ ಮಾಡ್ಕೊಂಡಿದ್ದಾರೆ. ಇದು ಚೆನ್ನಾಗಿದೆ. ಇಲ್ಲಿ ನೋಡಿ ಪೂರ್ವ ಈಶಾನ್ಯ ಜಾಗ, ಇದು ಉತ್ತರ ಈಶಾನ್ಯ ನೋಡಿ, ಎರಡು ಜಾಗನೂ ಖಾಲಿ ಬಿಟ್ಟಿದ್ದಾರೆ. ಈ ರೀತಿ ಖಾಲಿ ಇರಬೇಕು, ನಮಗೆ ಪಾಸಿಟಿವ್ ಎನರ್ಜಿ ಬರಬೇಕು ಅಂದರೆ ಇಲ್ಲಿ 3 ಸ್ಟೆಪ್ ಕೊಟ್ಟಿದ್ದಾರೆ. ಲಾಭ ನಷ್ಟ, ಲಾಭದಲ್ಲಿ ಹೋಗಲಿ ಅಂತ 3 ಮೆಟ್ಲು ಕೊಟ್ಟಿದ್ದಾರೆ. ಇಲ್ಲಿ ಸ್ಟೇರ್ಕೇಸು ಇದ್ದ ಭಾಗದಲ್ಲಿ ಹಿಂಗೆ ಹಾಕಿ ಆ ಗೋಡೆಗೆ ಸ್ಟೇರ್ಕೇಸ್ ಸಿಗುತ್ತೆ. ಇದು ಸ್ಟೇರ್ಕೇಸ್ ಕೊಟ್ಟಿದ್ದಾರೆ. ಇದು ಚೆನ್ನಾಗಿದೆ, ಆದರೆ ಇದೊಂದು ಸಮಸ್ಯೆ ಆಗಿದೆ. ಆ ಸಮಸ್ಯೆನ ಕ್ಲೋಸ್ ಮಾಡ್ಕೋಬೇಕು ಇವರು. ಮುಂದೆ ಸೀಟ್ ಹಾಕಿದ್ದಾರೆ. ಪೂರ್ತಿ ಏನಿದೆ ಈ ಮನೆ ಸಮಾನಾಂತರವಾಗಿ ಎಂಡು ಟು ಎಂಡು ಸೀಟ್ ಹಾಕೊಂಡಿದ್ದಾರೆ. ಇದು ಓಕೆ, ಸೀಟ್ ಹಾಕೋಕ್ಕೆಲ್ಲ ರೆಡಿ ಮಾಡಿದ್ದಾರೆ. ಇದು ವಾಸ್ತು ಪ್ರಕಾರ ಕರೆಕ್ಟಾಗಿದೆ, ಏನು ಸಮಸ್ಯೆ ಇಲ್ಲ. ಅದಾದಮೇಲೆ ವಾಟರ್ ಟ್ಯಾಂಕ್ ಇಡೋಕ್ಕೆ ಮಾಡಿದ್ದಾರೆ ನೋಡಿ, ಇಲ್ಲಿ ಕುಬೇರ ಮೂಲೆ. ಅದು ನಮಗೆ ನೈಋತ್ಯದಲ್ಲಿ ಭಾರ ಬಿಡಬೇಕು, ಹಾಗಾಗಿ ವಾಟರ್ ಟ್ಯಾಂಕ್ ಇಡೋಕ್ಕೆ ಅಲ್ಲಿ ಅನುಕೂಲ ಮಾಡಿದ್ದಾರೆ. ಈ ರೀತಿ ಇದೆ. ಓಂ ಗಂ ಗಣಪತಿಯೇ ನಮಃ. ಎಲ್ಲರಿಗೂ ನಿಮ್ಮ ವೆಂಕಟೇಶ್ ಗುರುಜಿಯ ನಮಸ್ಕಾರ. ವೀಕ್ಷಕರೇ, ವಾಸ್ತು ನಾವು ವಾಸ ಮಾಡುವ ಸ್ಥಳ, ಮನೆಯ ವಾಸ್ತು, ಇದರಲ್ಲಿ ಮನೆ ಕಟ್ತಾ ಇದ್ದೀವಿ ನಾವು ಈಗ. ಆಧುನೀಕರಣ, ಆಮೇಲೆ ಹೊಸ ಸ್ಕೆಚ್ಗಳು, ಹೊಸ ಡಿಸೈನ್ಗಳು, ಈ ರೀತಿ ಬಂದು ಏನಾಗ್ತಿದೆ ಪ್ರಾಬ್ಲಮ್ ಅಂತ ಹೇಳಿದ್ರೆ ವಾಸ್ತುನ ನಾವು ಹಾಳು ಮಾಡ್ಕೊತಾ ಇದ್ದೀವಿ ಡಿಸೈನ್ಗೋಸ್ಕರ. ಇನ್ನೇನೋ ನಮಗೆ ಈ ಜಾಗದಲ್ಲಿ ಇದು ಬಂದರೆ ಚೆನ್ನಾಗಿರ್ತದೆ ಅಂತ ನಮ್ಮ ಇಷ್ಟ ಪ್ರಕಾರ ನಾವು ಕಟ್ಕೊಂಡು ಅಲ್ಲಿ ನಾವು ಪ್ರಾಬ್ಲಮ್ಗಳನ್ನ ತಂದ್ಕೊತಾ ಇದ್ದೀವಿ. ಅಂದರೆ ಈಗ ಎಕ್ಸಾಂಪಲ್ಲು ಏನಾಗಿದೆ ಅಂದರೆ, ನಾವು ಸೈಟ್ ವಿಸಿಟ್ಗೆ ಹೋದಾಗ ಮನೆಗೆ ಈಗ ಏನಾಗ್ಬಿಟ್ಟಿದೆ ಅಂದರೆ, ಫಸ್ಟೇ ನಾವು ಅದಕ್ಕೆ ನಾವು 1000 ಸರಿ ಬಿಡ್ಕೊತೀವಿ. ನೀವು ಸ್ಕೆಚ್ಚಲ್ಲೇ ತೋರಿಸ್ಬಿಡಿ, ಸ್ಕೆಚ್ಚಲ್ಲೇ ತೋರಿಸಿದಾಗ ನಮ್ಗೆ ಏನಾಗುತ್ತೆ ಅಂದರೆ ಅಲ್ಲಿ ಕರಪ್ಷನ್ ಮಾಡ್ಕೊಡ್ಬೋದು ಅಂತ. ಮನೆಯೆಲ್ಲ ಕಟ್ಟಿ ಎಲ್ಲ ಆದಮೇಲೆ ಫೈನಲ್ಲಾಗಿ ಇನ್ನು ಬಣ್ಣೆಲ್ಲ ಹೊಡೆಯೋ ಟೈಮ್ಗೆ ಆಗ ಕರ್ಕೊಂಡು ತೋರಿಸಿದ್ರೆ ನಮಗೂ ಬೇಜಾರು. ಈ ರೀತಿ ಪ್ರಾಬ್ಲಮ್ಗಳು ಸಮಸ್ಯೆಗಳಿದ್ದಾಗ ಓಡಿಸ್ಬೇಕು, ಪುನಃ ಚೇಂಜ್ ಮಾಡಬೇಕು ಅಂದಾಗ ಅವ್ರಿಗೂ ಕೆಲಸ ಎಲ್ಲ ಮುಗಿದೋಗಿದೆ, ಈಗ ಹೆಂಗೆ ಚೇಂಜ್ ಮಾಡೋದು ಅಂತ ಪ್ರಾಬ್ಲಮ್ಗಳು ಸಮಸ್ಯೆಗಳಾಗ್ತಾಯಿದೆ. ಈಗ ಏನು ಮಾಡ್ತಿದ್ದಾರೆ ಅಂದರೆ, ವಾಸ್ತು ಪ್ರಕಾರ ಅಂತ ಹೇಳ್ಬಿಟ್ಟು ಇಂಜಿನಿಯರ್ಗಳೆಲ್ಲ ಸ್ಕೆಚ್ ಹಾಕ್ಬಿಡ್ತಾ ಇದ್ದಾರೆ. ಲಾಸ್ಟಲ್ಲಿ ಏನು ಮಾಡ್ಬಿಡ್ತಾರೆ ಅಂದರೆ, ಈ ಕೆಳಗಡೆ ಬಂದಾಗ ರೂಮ್ ಫ್ಲೋರಲ್ಲಿ ಅಡುಗೆ ಮನೆ, ಮಾಸ್ಟರ್ ಬೆಡ್ರೂಮು ಇದು ಮಾತ್ರ ಗಮನಿಸಿರ್ತಾರೆ. ಟಾಪ್ ಫ್ಲೋರ್ ಬಂದಾಗ ಅಲ್ಲಿ ಗಮನಿಸಿರೋದಿಲ್ಲ. ಈಗ ಏನಾಗ್ತಿದೆ ಸಮಸ್ಯೆ ಅಂತ ಹೇಳಿದ್ರೆ, ಕುಬೇರ ಮೂಲೆಯಲ್ಲಿ ನಮಗೆ ನೀರು ಉಪಯೋಗಿಸಿದಾಗ ಅಲ್ಲಿ ವಾಷಿಂಗ್ ಮಿಷಿನ್ ಇಟ್ಟಾಗ ಜೊತೆಗೆ ಅಲ್ಲಿ ಬಟ್ಟೆ ವಾಶ್ ಮಾಡಿದಾಗ ನಮಗೆ ಅತಿ ಹೆಚ್ಚು ನಷ್ಟ ಆಗುತ್ತೆ, ಪ್ರಾಬ್ಲಮ್ ಆಗುತ್ತೆ, ಹಣಕಾಸು ಸಮಸ್ಯೆ ಆಗುತ್ತೆ. ಈ ಸಮಸ್ಯೆನ ಪರಿಹಾರ ಮಾಡ್ಕೋಬೇಕು ಅಂತ ಹೇಳಿದ್ರೆ ನಾವು ತುಂಬ ಕಷ್ಟಪಡಬೇಕಾಗುತ್ತೆ. ನಮ್ಗೆ ಗೊತ್ತಿಲ್ಲದೇ ನಾವು ಯೂಸ್ ಮಾಡ್ತಾ ನೀರನ್ನ ಕುಬೇರ ಮೂಲೆಯಲ್ಲಿ ಪ್ರಾಬ್ಲಮ್ಗಳನ್ನ ನಮ್ಮ ತಲೆ ಮೇಲೆ ನಾವೇ ಕಲ್ಲು ಹಾಕೊಂಡಾಗ ಮಾಡ್ಕೊಂಡ್ಬಿಡ್ತೀವಿ. ಹಣಕಾಸನ್ನು ನಾವು ಕಳ್ಕೊಳ್ಳೋಕ್ಕೆ ನಮ್ಮ ಕೈಯಲ್ಲೇ ನಾವೇ ದಾರಿ ಮಾಡ್ಕೊತೀವಿ. ಯಾವ ರೀತಿ ಅಂತ ತೋರಿಸ್ತೀನಿ ನೋಡಿ ವೀಕ್ಷಕರೇ. ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ
ನಾವು ಸೂರ್ಯ ಕಡೆಗೆ ಉದಯ ಆಗೋ ಸೂರ್ಯ ಕಡೆಗೆ ಮುಖ ಮಾಡಿ ನಿಂತರೆ ಅದು ಪೂರ್ವ, ಬೆನ್ ಸೈಡ್ಗೆ ಪಶ್ಚಿಮ, ಲೆಫ್ಟ್ ಸೈಡು ಬಂದರೆ ಉತ್ತರ, ದಕ್ಷಿಣ ಬಂದು ಬಲಗಡೆ ಸೈಡ್. ಹಿಂಗೆ ಸೂರ್ಯ ಕಡೆಗೆ ಮುಖ ಹಾಕಿ ನಿಂತಾಗ ಇದರಲ್ಲಿ ಇದ್ದು ಈಶಾನ್ಯ ಮೂಲೆ, ವಾಯುವ್ಯ ಮೂಲೆ, ನೈಋತ್ಯ ಮೂಲೆ, ಆಗ್ನೇಯ ಮೂಲೆ. ನಮಗೆ ಮಾಸ್ಟರ್ ಬೆಡ್ರೂಮ್ ಬರೋಂಥದ್ದು ಮತ್ತು ಭಾರವಾದ ವಸ್ತುಗಳಿರೋದು, ಮನೆ ಯಜಮಾನ ವಾಸ ಮಾಡೋಂಥ ಸ್ಥಳ ಬಂದು ನಮಗೆ ನೈಋತ್ಯ ಭಾಗ. ತೋರಿಸ್ಬಿಡ್ತೀನಿ ಅದು ಅಂತ. ಇದು ಇಲ್ಲಿ ನಮಗೆ ಮಾಸ್ಟರ್ ಬೆಡ್ರೂಮ್ ಬರುವಂಥ ಸ್ಥಳ. ಈಗ ಏನು ಮಾಡ್ತಾ ಇದ್ದಾರೆ ಅಂದರೆ, ಮನೆಗಳಿಗೆ ಹೋದಾಗ ಇಂಜಿನ್ ಸ್ಕೆಚ್ ಹಾಕಿ ಕೊಟ್ಟು ಎಲ್ಲ ರೆಡಿ ಮಾಡಿದ್ಮೇಲೆ ಟಾಪ್ ಫ್ಲೋರ್ ಅಂತ ಬಂದಿದೆ. ನಮಗೆ ಮೇಲ್ಗಡೆ ಬಂದಾಗ ಇಲ್ಲಿ ರೂಮ್ ಬರಬೇಕು. ಇಲ್ಲಿ ಯಾವ ರೀತಿ ಮಾಡಿದ್ದಾರೆ ಅಂತ ತೋರಿಸ್ತೀನಿ. ಈಗ ನಮಗೆ ಗ್ರೌಂಡ್ ಫ್ಲೋರಿಂದ ಮೇಲ್ಗಡೆ ಬರಬೇಕು. ಇಲ್ಲಿ ಈ ಜಾಗದಲ್ಲಿ ಮೆಟ್ಲುಗಳು ಸ್ಟೆಪ್ ಬಂದಿದೆ ಮೇಲ್ಗಡೆ ಬರೋಕ್ಕೆ. ನಮಗೆ ಈ ಸೆಂಟ್ರಲ್ಲಿ ಸ್ಟೆಪ್ ತಗೊಂಡಿದ್ದಾರೆ, ದಕ್ಷಿಣದಲ್ಲಿದೆ. ಅದೇನು ಪ್ರಾಬ್ಲಮ್ ಇಲ್ಲ, ಸಮಸ್ಯೆ ಇಲ್ಲ. ಎಕ್ಸಲೆಂಟ್ ಆಗಿ ಚೆನ್ನಾಗಿದೆ. ಸ್ಟೆಪ್ಸ್ ಎಲ್ಲ ಕಟ್ಟಾಗಿ ಕೊಟ್ಟಿದ್ದಾರೆ, ಅದರದ್ದು ಸಮಸ್ಯೆ ಆಗಿಲ್ಲ. ಇದು ಟಾಪ್ ಫ್ಲೋರ್. ಟಾಪ್ ಫ್ಲೋರ್ ಬಂದಾಗ ಇಲ್ಲಿ ಫುಲ್ ಪ್ಯಾಸೇಜ್ ಬಿಟ್ಟಿದ್ದಾರೆ. ಇದು ಎಕ್ಸಲೆಂಟ್ ಆಗಿ ಚೆನ್ನಾಗಿದೆ. ಯಾಕೆಂದರೆ ನಮಗೆ ಪೂರ್ವಕ್ಕೆ ಖಾಲಿ ಜಾಗ ಬರಬೇಕು. ಇದು ಚೆನ್ನಾಗಿದೆ. ಆಮೇಲೆ ಇಲ್ಲಿ ಈಶಾನ್ಯ ಭಾಗದಲ್ಲಿ ಸಮೇತ ಇಲ್ಲಿ ಎಕ್ಸ್ಟ್ರಾ ಜಾಗ ಕೊಟ್ಟಿದ್ದಾರೆ. ಇಲ್ಲಿ ಎಕ್ಸ್ಟ್ರಾ ಜಾಗ ಇದೆ, ಏನು ಸಮಸ್ಯೆ ಇಲ್ಲ. ಇಲ್ಲೂ ಖಾಲಿ ಜಾಗ ಇದೆ, ನಮ್ಗೆ ಐಶ್ವರ್ಯ ಬರುವಂಥ ಜಾಗ, ಅದನ್ನು ಖಾಲಿ ಬಿಟ್ಟಿದ್ದಾರೆ. ಎಕ್ಸಲೆಂಟ್ ಚೆನ್ನಾಗಿದೆ. ಇಲ್ಲಿ ಟುಷ್ಟು ಏನು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಇಲ್ಲಿ ಬಂದು ರೂಮ್ ಕೊಟ್ಟಿದ್ದಾರೆ. ಈ ರೂಮ್ಗೆ ಇಲ್ಲಿ ಎಂಟ್ರಿ ಕೊಟ್ಬಿಟ್ಟಿದ್ದಾರೆ. ಇದು ಆಗ್ನೇಯ ಅಂದರೆ ಪೂರ್ವ ಆಗ್ನೇಯ. ಇದು ರಾಂಗ್ ಎಂಟ್ರಿ, ಇಲ್ಲಿ ಕೊಡಬೇಕಿತ್ತು. ಆದರೆ ಇದು ಇಲ್ಲಿ ಮ್ಯಾಗಡೆ ರೂಮ್ ಕೊಟ್ಟಿದ್ದಾರೆ. ರೂಮ್ ಕೊಟ್ಟಿದ್ದಾರೆ, ಓಕೆ, ಕೊಡಲಿ, ರೂಮ್ ಸಮಸ್ಯೆ ಇಲ್ಲ. ಆದರೆ ಸ್ಕೆಚ್ ಏನು ಮಾಡಿದ್ದಾರೆ ಇವ್ರದ್ದು, ಆ್ಯಕ್ಚುಲಿ ಉತ್ತರ ರೋಡ್ ಫೇಸಿಂಗ್. ಇದು ರೋಡ್ ಫೇಸಿಂಗ್. ಹಿಂಗೆ ಇವ್ರು ಏನು ಮಾಡಿದ್ದಾರೆ, ಇಲ್ಲಿ ಬಟ್ಟೆ ವಾಶ್ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ನಲ್ಲಿಗಳೆಲ್ಲ ಫಿಟ್ ಮಾಡ್ಕೊಂಡು ರೆಡಿ ಮಾಡ್ಕೊಂಡಿದ್ದಾರೆ. ಇಲ್ಲಿ ಸ್ಕೆಚ್ ಹಾಕ್ಬಿಟ್ಟು ಕೊಟ್ಬಿಟ್ಟಿದ್ದಾರೆ. ಇಲ್ಲಿ ಮುಂದೆ ಓಪನ್ ಕೊಟ್ಟಿದ್ದಾರೆ. ಇಲ್ಲಿ ಏನು ಮಾಡಿದ್ದಾರೆ, ಅರ್ಧ ಗೋಡೆ ಕಟ್ಬಿಟ್ಟು ಅರ್ಧ ಇಲ್ಲೂ ಓಪನ್ ಕೊಟ್ಟಿದ್ದಾರೆ ಮೇಲೆ. ಇದೇನಾಯ್ತು, ನಮಗೆ ದಕ್ಷಿಣ ಓಪನ್ ಆಯಿತು. ಓಪನ್ ಆಗಂಗಿಲ್ಲ, ಇದು ಕ್ಲೋಸ್ ಆಗಬೇಕು. ಇಲ್ಲಿ ನೀರನ್ನ ಯೂಸ್ ಮಾಡಂಗಿಲ್ಲ. ಇಲ್ಲಿ ಏನು ಮಾಡಿದ್ದಾರೆ, ಎಂಟ್ರಿ ಚೆನ್ನಾಗಿ ಕೊಟ್ಟಿದ್ದಾರೆ. ಇದು ಡೋರ್ ಬಂತು. ಇಲ್ಲಿ ಏನಾಗಿದೆ, ಎಂಟ್ರಿನೂ ಚೆನ್ನಾಗಿ ಕೊಟ್ಟಿದ್ದಾರೆ, ಸಮಸ್ಯೆ ಇಲ್ಲ. ಇಲ್ಲಿ ಒಳಗಡೆ ಎಂಟ್ರಿ ತಗೊಳ್ಳೋದು. ಆದರೆ ಇಲ್ಲಿ ಬಟ್ಟೆ ಒಗೆಯೋಕ್ಕೆ ವಾಷಿಂಗ್ ಮಿಷಿನ್ ಏರಿಯಾ ಮಾಡಿಬಿಟ್ಟಿದ್ದಾರೆ. ಇದು ಮೇನ್ ಫಾಲ್ಟ್ ಆಯಿತು. ಇವ್ರು ಏನಾದ್ರು ಕೆಳಗಡೆ ಮಾತ್ರ ಕಟ್ಟ ಕೊಟ್ಕೊಂಡ್ಬಂದ್ರು, ಮೇಲ್ಗಡೆ ಫಾಲ್ಟ್ ಮಾಡಾಕೋದು. ನಮಗೆ ಕೆಳಗಡೆಯಿಂದ ಮೇಲ್ಗಡೆವರೆಗೂ ನಮ್ಮದೇ ಜಾಗ. ಅದೂ ಈಗ ನಮಗೆ ಫಸ್ಟ್ ಫ್ಲೋರು ಕಟ್ಟ ಕೊಟ್ಬಿಟ್ಟು ಲಾಸ್ಟ್ ಫ್ಲೋರ್ ಹೋಗ್ಬಿಟ್ಟು ಮೇಲೆ ಟಾಪ್ ಫ್ಲೋರ್ ಬಂದಾಗ ಏನೋ ಚೇಂಜಸ್ ಆಗುತ್ತಾ? ಈಶಾನ್ಯ ಮೂಲೆ ಇದು ಮಾಸ್ಟರ್ ಬೆಡ್ರೂಮ್ ಬಂದು ನೈಋತ್ಯ ಮೂಲೆ ಬಂದ್ಬಿಟ್ಟು ಏನಾದ್ರು ವಾಯುಮೂಲೆ ಆಗುತ್ತಾ? ಹಿಂಗೆ ಕೊಡೋಕೆ ಈ ಸೈಡಲ್ಲಿ ಈ ರೀತಿನೇ ಫಾಲ್ಟ್ಗಳು. ಇಂಜಿನಿಯರ್ಗಳು ಈಗ ಎಲ್ಲರನ್ನೂ ಅಂತರ ಹೇಳಲ್ಲ, ಬೈ ಮಿಸ್ಟೇಕ್ ಅವ್ರು ಏನು ಮಾಡಿದ್ದಾರೆ ಅಂದರೆ, ಇಲ್ಲಿ ಎಕ್ಸಲೆಂಟ್ ಏನು ಮಾಡಿದ್ದಾರೆ ಅಂದರೆ, ಅವರು ಫ್ರಂಟು ರೋಡ್ ಬರ್ತಾ ಇದೆಯಲ್ಲ, ಇಲ್ಲಿ ವಾಷಿಂಗ್ ಮಿಷಿನ್ ಏರಿಯಾ ಇಟ್ಟರೆ ಮುಂದೆಲ್ಲ ಕಾಣುತ್ತೆ, ಪ್ರಾಬ್ಲಮ್ ಸಮಸ್ಯೆ ಆಗುತ್ತೆ ಅನ್ನೋ ಉದ್ದೇಶಕ್ಕೆ ಏನು ಮಾಡಿದ್ದಾರೆ, ಬ್ಯಾಕ್ ಸೈಡ್ ಕೊಟ್ಬಿಟ್ಟಿದ್ದಾರೆ. ಇದು ಬ್ಯಾಕ್ ಸೈಡ್ ಅವ್ರು ಕೊಟ್ಟಿರೋ ಉದ್ದೇಶ ಒಳ್ಳೇದೇ, ಆದರೆ ವಾಸ್ತು ಪ್ರಕಾರ ಇದು ರಾಂಗು. ಇಲ್ಲಿ ನಾವು ಬಟ್ಟೆ ಒಗೆಯುವಂಥದ್ದು ಜಾಗ, ನೀರನ್ನ ಯೂಸ್ ಮಾಡೋಂಥದ್ದು. ಈಗ ವಾಷಿಂಗ್ ಮಿಷಿನ್ ಇಟ್ಕೊಂಡು ನೀರನ್ನ ಯೂಸ್ ಮಾಡಿದಾಗ, ಈ ಜಾಗದಲ್ಲಿ ಯೂಸ್ ಮಾಡಿದಾಗ ನಮ್ಗೆ ಏನಾಗುತ್ತೆ ಅಂದರೆ, ಹಣಕಾಸುಗಳಿಗೆ ತೊಂದರೆ ಆಗುತ್ತೆ. ಮನೆ ಯಜಮಾನ ಮೇಲೆ ಎಫೆಕ್ಟ್ ಆಗುತ್ತೆ. ಇದು ಪ್ರಾಬ್ಲಮ್ ಆಗುತ್ತೆ. ಮನೆ ಯಜಮಾನಿಗೆ ಆರೋಗ್ಯ ಸಮಸ್ಯೆ ಆಗುತ್ತೆ. ಇಲ್ಲಿ ನೀರನ್ನ ಯೂಸ್ ಮಾಡಿದಾಗ ಇದು ಮನೆ ಯಜಮಾನ ಜಾಗ. ಈ ರೀತಿ ಆದಾಗ ನಾವು ಈಗ ಇದನ್ನ ಏನು ಮಾಡಿದ್ದೇವೆ ಅಂತ ಹೇಳಿದಾಗ, ಹೋಗಿ ಚೇಂಜಸ್ ಮಾಡಿ ಈಗೆಲ್ಲ ಕಟ್ಟಿ ರೆಡಿಯಾಗಿ ಹೋಗಿದೆ. ನಾವಿನ್ನೇನು ಒಡ್ಸ್ಬಿಟ್ಟು ಚೇಂಜ್ ಮಾಡ್ಸೋಕ್ಕಾಗಲ್ಲ. ಎಂಟ್ರಿ ತಗೊಂಡಿದ್ದೀವಿ. ಈಗ ಡೋರ್ ಹಿಂಗೆ ಫುಲ್ ತಗೊಂಡವರು ಇಲ್ಲಿ ಡೋರ್ ಕೊಟ್ಟಿದ್ದಾರೆ. ಇಲ್ಲಿ ನಾವು ಹೇಳಿದ್ವಲ್ಲ, ಗೋಡೆ ಅರ್ಧ ಕಟ್ಬಿಟ್ಟು ಓಪನ್ ಕೊಟ್ಟಿದ್ದಾರೆ ದಕ್ಷಿಣಕ್ಕೆ ಅಂತ. ಇದನ್ನ ಫುಲ್ ಮಾಡಿ ಕೇಳಿದ್ದೀವಿ ಗೋಡೆನ. ಇದನ್ನ ಫುಲ್ಲು ಗೋಡೆನ ಕಟ್ಬಿಟ್ಟು ಫುಲ್ಲು ಕ್ಲೋಸ್ ಮಾಡಿಬಿಡಿ ದಕ್ಷಿಣದ್ದು. ಆಮೇಲೆ ಎಂಟ್ರಿ ತಗೊಳ್ಳಿ, ಆದರೆ ಇದನ್ನ ರೂಮ್ನ ನೀರನ್ನ ಯೂಸ್ ಮಾಡಬೇಡಿ. ಇಲ್ಲಿ ನೀರು ಕ್ಲೋಸ್ ನಿಷಿದ್ಧ. ನಲ್ಲಿ ಟ್ಯಾಪ್ಗಳು ಯಾವುದೋ ಓಪನ್ ಮಾಡಿಬಿಡಿ, ಹಾಕ್ಬೇಡಿ ಅಂತ ಕ್ಲೋಸ್ ಮಾಡಿಸಿದ್ದೀವಿ. ಜೊತೆಗಿದ್ದ ಸ್ಟೋರ್ ರೂಮ್ ಮಾಡ್ಕೊಳ್ಳಿ. ಯಾವುದು ಹಳೆ ಐಟಮ್ಗಳು ಏನು ಸಿಕ್ಕಿದ್ರು ತೊಂದರೆ ಇಲ್ಲ, ಇಲ್ಲಿ ಇಟ್ಕೊಳ್ಳಿ ಅಂತ ಹೇಳ್ಬಿಟ್ಟು ಇದನ್ನ ಸ್ಟೋರ್ ರೂಮ್ಗೆ ಪ್ರಿಪೇರ್ಸ್ ಕೊಟ್ಟಿದ್ದೀವಿ. ಮುಂದೆ ಏನು ಮಾಡಿದ್ದಾರೆ, ಇಲ್ಲಿ ಶೀಟ್ ಹಾಕಿದ್ದಾರೆ. ಈ ಶೀಟ್ ಹಾಕಿದರೆ ಪೂರ್ತಿ ಶೀಟ್ ತಗೊಂಡಿದ್ದಾರೆ. ಈ ಶೀಟ್ ತಗೊಂಡಿರೋದು ಸಮಸ್ಯೆ ಇಲ್ಲ. ಇದು ಫುಲ್ ಕನೆಕ್ಟಿವಿಟಿ ಕೊಟ್ಟಿದ್ದಾರೆ. ನಮಗೆ ಇಲ್ಲಿ ಭಾರ ಬರಬೇಕು ಅಂತೇಳಿ ನೈಋತ್ಯ ಭಾಗದಲ್ಲಿ ಇದ್ರ ಮೇಲ್ಗಡೆ ಏನು ಮಾಡಿದ್ದಾರೆ, ವಾಟರ್ ಟ್ಯಾಂಕ್ ಕೊಟ್ಟಿದ್ದಾರೆ. ಅದೀಗ ಸಮಸ್ಯೆ ಏನಿಲ್ಲ, ಪ್ರಾಬ್ಲಮ್ ಇಲ್ಲ ಅದು. ಹಂಗಾಗಿ ಇದು ಓಕೆ. ಆಮೇಲೆ ಈ ರೂಮ್ಗೆ ಇದೊಂದು ಫಾಲ್ಟು. ಈ ಫಾಲ್ಟ್ಗೆ ನಮಗೆ ಇಲ್ಲೊಂದು ಗೋಡೆ ಹಾಕಿ ನಮಗೆ ಇಲ್ಲಿ ಎಂಟ್ರಿ ತಗೊಳ್ಳೋಕೆ ಕೊಟ್ಟಿದ್ದೀವಿ. ಹಿಂಗೆ
ಈ ರೀತಿ ಎಂಟ್ರಿ ತಗೋಬೇಕು. ಇಲ್ಲಿ ಗೋಡೆ ಮಾಡಿ ಹಿಂಗೆ ಎಂಟ್ರಿ ತಗೋಬೇಕು. ಅಂದರೆ ದಕ್ಷಿಣ ಆಗ್ನೇಯ ಬರುತ್ತೆ, ಉಚ್ಚ ಸ್ಥಾನ ಬರ್ತದೆ. ಈಗ ಹಿಂಗೆ ಡೈರೆಕ್ಟ್ ಎಂಟ್ರಿ ತಗೊಳ್ಳೋದು, ಅದನ್ನ ಕ್ಯಾನ್ಸಲ್ ಮಾಡಿಬಿಟ್ಟು ಈ ರೀತಿ ಒಂದು ಇದಾಕಿ ತಗೊಂಡು ಗೋಡೆ ತಗೊಂಡು ನಮಗೆ ಹಿಂಗೆ ಎಂಟ್ರಿ ತಗೊಳ್ಳಿ, ಆಗ ಇದು ಉಚ್ಚ ಸ್ಥಾನ ಆಗುತ್ತೆ ಅಂತ ಈ ರೀತಿ ಕೊಟ್ಟಿದ್ದೀವಿ. ಈ ರೀತಿ ಪ್ರಾಬ್ಲಮ್ಗಳನ್ನ, ಸಮಸ್ಯೆಗಳನ್ನ ಇವ್ರು ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿದಾಗ, ಹಿಂಗೆ ಕೊಟ್ಟಾಗ ಇಲ್ಲಿ ನಮಗೆ ರೋಡ್ ಬಂತು, ಮುಂದೆ ವಾಷಿಂಗ್ ಏರಿಯಾ ಇಲ್ಲಿಟ್ರೆ ಇಲ್ಲಿ ಮುಂದೆ ಕಾಣುತ್ತೆ ಜನಗಳಿಗೆ ಅನ್ನೋ ಉದ್ದೇಶಕ್ಕೆ ಇಟ್ಟಿದ್ದಾರೆ. ಹಂಗೆ ಕಾಣುತ್ತೆ ಅನ್ನೋ ಉದ್ದೇಶಕ್ಕೆ ಹಿಂಗೆ ಇಟ್ಟಾಗ ಈ ಮನೆ ಕಟ್ಟಿ ಮನೆಗೆ ಹೋದಾಗ ನೆಮ್ಮದಿ ಇಲ್ದಂಗೆ ನಾವು ಹಣಕಾಸನ್ನ ಕಳ್ಕೊಂಡು ಪ್ರಾಬ್ಲಮ್ ಅನುಭವಿಸೋವಂಥದ್ದು ಸೂಕ್ತನ ಇಲ್ಲ. ಆದ್ರೆ ಪರವಾಗಿಲ್ಲ, ನಮಗೆ ಮುಂದೆ ಇಲ್ಲೇ ಇಟ್ಕೊಂಡ್ರೆ ವಾಯುವ್ಯ ಮೂಲದ ಇಟ್ಕೊಂಡಾಗ ನಮಗೆ ಸೂಕ್ತನ ಹೇಳಿ, ನೀವು ಯೋಚನೆ ಮಾಡಿ. ಅದಕ್ಕೆ ನಾವು ಏನಂತ ಹೇಳ್ತೀವಿ ಅಂದ್ರೆ, ನಮ್ಮ ಇದ್ರಲ್ಲಿ ಏನಿಲ್ಲ, ನಮ್ಮ ಹಣೆ ಬರ ಫಸ್ಟ್ ಆಫ್ ಆಲ್ ತಿಳ್ಕೊಳ್ಳಿ. ನಮ್ಮ ಹಣೆ ಬರ ಚೆನ್ನಾಗಿದ್ರೆ, ನಮ್ಮ ಟೈಮ್ ಚೆನ್ನಾಗಿದ್ದಾಗ, ನಾವು ಇಲ್ಲಿ ಯಾವ ರೀತಿ ಏನೇ ಮಿಸ್ಟೇಕ್ ಮನೇಲಿ ಏನೇ ವಾಸ್ತು ದೋಷ ಇದ್ರು, ಏನೇ ಮಿಸ್ಟೇಕ್ ಆಗಿದ್ರು ಅಲ್ಲಿ ಏನಾಗುತ್ತೆ ನಮ್ಗೆ ಅಂದ್ರೆ ಪ್ರಾಬ್ಲಮ್ ಆಗಲ್ಲ, ಚೆನ್ನಾಗೇ ಇರ್ತೀವಿ, ಹಣಕಾಸು ವ್ಯವಸ್ಥೆ ದುಡ್ಡೆಲ್ಲ ಚೆನ್ನಾಗೇ ಬರ್ತಾ ಇರ್ತದೆ. ಆದ್ರೆ ನಮ್ಮ ದಶಾಭುಕ್ತಗಳು ಚೇಂಜ್ ಆದಾಗ, ಭುಕ್ತಿಗಳು ಚೇಂಜ್ ಆದಾಗ, ನಮ್ಮ ಟೈಮು ಕೆಟ್ಟಾದಾಗ ಏನಾಗುತ್ತೆ ಅಂದ್ರೆ, ನಮ್ಗೀಗ ಒಂದು 10 ಅಡಿ ಗುಂಡಿಗೆ ಬೀಳೋ ಜಾಗದಲ್ಲಿ ಇಲ್ಲಿ ಈ ಮನೆ ವಾಸ್ತು ದೋಷ ಎಲ್ಲ ಸಮಸ್ಯೆಗಳಾಗಿರ್ತದಲ್ಲ, ಇದೇನ್ ಮಾಡ್ತದೆ, ಇನ್ನೊಂದು 10 ಅಡಿ ಗುಂಡಿ ತೇಳ್ತದೆ. ನಾವು ನಮ್ಮ ಟೈಮ್ ಚೆನ್ನಾಗಿದ್ದಾಗ ಮನೆ ಕಟ್ತಾ ಇದೀವಿ, ದುಡ್ಡು ರೊಟೇಷನ್ ಆಗ್ತಾ ಇದೆ, ಸಮಸ್ಯೆ ಇಲ್ಲ ಅಂತ ಹೇಳಿದಾಗ ಮನೆ ಕಟ್ಟೋ ಟೈಮಲ್ಲಿ ನಾವೇನ್ ಮಾಡಬೇಕು, ವಾಸ್ತು ಪ್ರಕಾರ ಮನೆ ಕಟ್ಟಿದಾಗ ಅಲ್ಲಿ ಪ್ಲಸ್ ಆಗುತ್ತೆ. ಯಾವ ರೀತಿ ಪ್ಲಸ್ ಆಗುತ್ತೆ ಅಂತ ಹೇಳಿದ್ರೆ, ನಮ್ಗೆ ಈಗ ನಮ್ಗೆ ಏನಾದ್ರು ಪ್ರಾಬ್ಲಮ್ ಆಯ್ತು, ನಮ್ಮ ದಶಾಭುಕ್ತಿಗಳು ಹಾಳಾಯ್ತು, ನಮ್ಮ ಹಣೆ ಬರ ಕೆಡ್ತು, ಸಮಸ್ಯೆ ಆಯ್ತು, ಲಾಸ್ ಆಯ್ತು, ಏನೋ ಪ್ರಾಬ್ಲಮ್ ಆದಾಗ ನಾವು ಈ ವಾಸ ಮಾಡ್ತಾ ಇರೋ ವಾಸ ಸ್ಥಳದಲ್ಲಿ, ಮೂಲ ಸ್ಥಳದಲ್ಲಿ ಇದ್ದಾಗ ನಮ್ಗೆ ಇನ್ನೂ ಒಂದು ಹೊಸ ದಾರಿಗಳು ಕ್ರಿಯೇಟ್ ಆಗುತ್ತೆ. ಈಗ ಒಂದು ಕಡೆ ಲಾಸ್ ಆದ್ರೆ ಇನ್ನೊಂದು ಕಡೆ ದುಡ್ಡು ಬರೋಕ್ಕೆ ಮೂಲ ಹುಡಿ ಕೊಡ್ತದೆ, ನಮ್ಗೆ ಹಳ್ಳಕ್ಕೆ ತಳ್ಳಲ್ಲ. ನಮ್ಮ ಹಣೆ ಬರಕ್ಕೆ ಇಟ್ಟರು ವಾಸ್ತು ಇರುವಂತ ಮನೇಲಿ ಎಕ್ಸಲೆಂಟ್ ಆಗಿದ್ದಾಗ, ಜೀವನ ಮಾಡ್ತಾ ಇದ್ದಾಗ, ನಾವು ಚೆನ್ನಾಗಿದ್ದಾಗ ಅಲ್ಲಿ ನಮ್ಗೆ ಫಾಲ್ಟ್ಗಳಾಗಲ್ಲ, ಪ್ರಾಬ್ಲಮ್ಗಳಾಗಲ್ಲ, ಸಮಸ್ಯೆಗಳು ಆಗಲ್ಲ. ಅದಕ್ಕೆ ನಾವೇನ್ ಹೇಳ್ತೀವಿ ಅಂತ ಹೇಳಿದ್ರೆ, ನಿಮ್ಗೆ ಯಾರು ನಿಮ್ಮ ಏರಿಯಾದಲ್ಲಿ ಯಾರು ಇರ್ತಾರೆ, ಎಕ್ಸ್ಪೀರಿಯನ್ಸ್ ಇರೋರು, ಎಕ್ಸ್ಪರ್ಟ್ಗಳಿರ್ತಾರೆ, ಅವ್ರನ್ನ ಕರ್ಸಿ ಒಂದ್ಸರಿ ತೋರ್ಸೋದು ಆಗಲ್ಲ, ದೇವರಾಣೆಗೂ ಆಗಲ್ಲ. ಇವ್ರು ಏನು ಮಾಡ್ತಾರೆ ಅಂದ್ರೆ, ಎಕ್ಸ್ಟ್ರಾ ಒಂದ್ಸರಿ ತೋರ್ಸಕ್ ಹಿಂಗೆ ಮಾಡಿ ಅಂತ ಹೇಳ್ಕೊಂಡಿರ್ತೀವಿ, ಅಲ್ಲಿ ಎಕ್ಸ್ಟ್ರಾ ಏನೋ ಗ್ಯಾಪ್ ಐತೆ, ಅಲ್ಲೊಂದು ರೂಮ್ ಮಾಡೋಣ, ಇಲ್ಲೊಂದು ರೂಮ್ ಮಾಡೋಣ ಅಂತ ಎಕ್ಸ್ಟ್ರಾ ಏನಾದ್ರು ಮಾಡಿ ಅದಕ್ಕೆ ಸಿಗ್ತಾರೆ. ಸ್ಟೆಪ್ ಬೈ ಸ್ಟೆಪ್ ಒಂದೊಂದು ಹೋದಂಗೆ ಒಂದು 2 ತಿಂಗಳು ಒಂದ್ಸರಿ 3 ತಿಂಗಳು ವಿಸಿಟ್ ಮಾಡಿಸಿ ತೋರಿಸ್ಬಿಟ್ಟು ಫೈನಲೈಸ್ ಮಾಡಿಸ್ಕೊಂಡೆ ನೀವು ಕಟ್ಟಬೇಕು. ಒಂದು ಕಾಂಪೌಂಡ್ ಹಾಕ್ಬೇಕಾದ್ರೆ ನೋಡಿ ಎಚ್ಚರಿಕೆಯಿಂದ ನೀವು ಕಾಂಪೌಂಡ್ನ ಹಾಕಬೇಕು. ಸುಮ್ಮನೆ ನಾವು ಕಾಂಪೌಂಡ್ ಹಾಕ್ತೋ ಉತ್ತರ ಹೈಟ್ ಮಾಡ್ಬಿಡೋದು, ಇಲ್ಲಿ ದಕ್ಷಿಣ ಬಂದಾಗ ಡೌನ್ ಮಾಡೋದು, ಈ ರೀತಿ ಫಾಲ್ಟ್ಗಳಾದಾಗ ಏನಾಗುತ್ತೆ, ನಮಗೆ ಕಾಂಪೌಂಡಿನ ಮಿಸ್ಟೇಕ್ನಿಂದ ಆದಾಗಲೂ ನಮಗೆ ಹಣಕಾಸು ಬರಲ್ಲ. ಇಲ್ಲಿ ಡೌನ್ ಆಗಿರೋದು ನಿಲ್ಲಲ್ಲ, ಇಲ್ಲಿ ಹಣಕಾಸು ಬರಲ್ಲ. ಯಾಕೋ ಹೊಸ ಮನೆ ಕಟ್ಕೊ ಬಂದು ಮನೆಗೆ ಬಂದ ಮೇಲಿಂದ ಯಾಕೋ ಪ್ರಾಬ್ಲಮ್ ಬಿಡ್ತೀವಿ, ಸಮಸ್ಯೆ, ದುಡ್ಡು ಸಮಸ್ಯೆ, ಹಣಕಾಸು ಸಮಸ್ಯೆ. ಯಾಕೆಂದ್ರೆ ಮಿಸ್ಟೇಕ್ಗಳು ನಾವು ಮಾಡ್ಕೊಂಡಿದ್ದೀವಲ್ಲ ಕಟ್ಟಿದಾಗ, ಆ ರೀತಿ ಇದ್ದಾಗಲೂ ಪ್ರಾಬ್ಲಮ್ಗಳು, ಸಮಸ್ಯೆಗಳಾಗ್ತವೆ ನಮಗೆ. ಈ ರೀತಿ ಮನೆ ಕಟ್ಟಿ ಆದ್ಮೇಲೆ ತೋರ್ಸೋಕ್ಕಿಂತ ಮನೆ ಕಟ್ಟಕ್ಕೆ ಸ್ಟಾರ್ಟಿಂಗಲ್ಲೇ ತೋರಿಸ್ಕೊಂಬಿಟ್ರೆ ಭಾಳ ಎಕ್ಸ್ಪರ್ಟ್ ಆಗಿ ವಾಸ್ತು ಪ್ರಕಾರ ಮನೆ ಕಟ್ಟಿ ನೆಮ್ಮದಿಯಾಗಿರ್ಬೋದು, ಪ್ರಾಬ್ಲಮ್ಗಳಾಗ್ದಂಗೆ ಸುಖವಾಗಿ ಜೀವನ ಮಾಡೋಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ವೀಕ್ಷಕರೇ. ಈ ರೀತಿ ಪ್ರಾಬ್ಲಮ್ಗಳಿದ್ದನ್ನ ಈ ರೀತಿ ಸಾಲ್ವ್ ಮಾಡಿ ಈ ರೀತಿ ಕೊಟ್ಟು ಈ ರೀತಿ ನೀರು ಉಪಯೋಗಿಸಬಾರ್ದು. ಇಲ್ಲಿ ನೈಋತ್ಯದಲ್ಲಿ ನಿಮ್ದು ಏನಾದ್ರು ಅಕಸ್ಮಾತ್ ಕೆಳಗಡೆ ಆದ್ರೂ ಸರಿ, ಗ್ರೌಂಡ್ ಫ್ಲೋರ್ ಆದ್ರೂ ಸರಿ, ಫಸ್ಟ್ ಫ್ಲೋರ್ ಆದ್ರೂ ಸರಿ, ಸೆಕೆಂಡ್ ಫ್ಲೋರ್ ಆದ್ರೂ ಸರಿ, ಥರ್ಡ್ ಫ್ಲೋರ್, ಟಾಪ್ ಫ್ಲೋರ್ ಆದ್ರೂ ಸರಿ, ನೀರನ್ನ ಯೂಸ್ ಮಾಡ್ಬೇಕು ಅಂದ್ರೆ ನಾವು ವಾಯುವ್ಯ ಮೂಲೆನೇ ತಗೋಬೇಕು. ಈ ಜಾಗದಲ್ಲೇ ನಾವು ನೀರನ್ನ ಯೂಸ್ ಮಾಡಬೇಕು. ಕೆಳಗಡೆ ಬಂದ್ರು ಈ ಜಾಗದಲ್ಲೇ ನೀರನ್ನ ಯೂಸ್ ಮಾಡಬೇಕು. ಇಲ್ಲೆಲ್ಲ ನೀರು ನಿಷಿದ್ಧ, ದಕ್ಷಿಣ ತಿಳ್ಕೊಳ್ಳಿ, ಇಲ್ಲೂ ನಿಷಿದ್ಧ, ಇಲ್ಲೂ ನಿಷಿದ್ಧ, ಹಿಂಗೆ ಟೋಟಲ್ ತಗೊಂಡಾಗ ನಮ್ಗೆ ಟೋಟಲ್ ಈಗ ದಕ್ಷಿಣ ಇದು ನಿಷಿದ್ಧನೇ, ಇಲ್ಲೂ ನಿಷಿದ್ಧನೇ, ಇಲ್ಲೂ ಇಲ್ಲ, ಟೋಟಲ್ ಇವು ಶೇಪಲ್ಲಿ ಹಿಂಗೆ ಪೂರ್ವ ಹಿಂಗೆ ಅರ್ಧ ತಗೊಂಡ್ರೆ ಪೂರ್ತಿ ಈ ಟೈಮಲ್ಲೂ ನೀರು ಯೂಸ್ ಮಾಡಂಗಿಲ್ಲ. ಇನ್ನೊಂದು ಹೊಸ ಕ್ವಶನ್ ಬರ್ತದೆ, ನಾವು ಅಡಿಗೆ ಮನೆಗೆ ಬಂದಾಗ ಇಲ್ಲಿ ನೀರು ಯೂಸ್ ಮಾಡ್ತೀವಿ ಸಿಂಕಲ್ಲಿ ಅಂತ. ಹೌದು ಸ್ವಾಮಿ, ನೀವು ನೀರು ಯೂಸ್ ಮಾಡ್ತೀರಾ, ಆದ್ರೆ ನೀರನ್ನ ನಾವು ಪೈಪಲ್ಲಿ ಹಾಕ್ಬಿಟ್ಟು ಇದಕ್ಕೆ ಹಿಂಗೆ ಬಿಡ್ತೀವಿ ಹೊರಗಡೆ. ನಾವು ನೀರನ್ನ ಇಲ್ಲಿ ಹೊರಗಡೆ ಇಲ್ಲೇ ಡೈರೆಕ್ಟ್ ಹೊರಗಡೆ ಬಿಡಬಾರ್ದು, ಇದು ಫಾಲ್ಟು. ಇನ್ನ ಪೈಪ್ ಕಳ್ಸಕ್ಕೆ ಹೋಗ್ಬಿಟ್ಟು ಇಲ್ಲಿ ಈಶಾನ್ಯ ಮೂಲೆಯಿಂದ ಹಾಕ್ಬಿಟ್ಟು ಇಲ್ಲಿ ಹೊರಗಡೆ ಕಳಿಸ್ಬೇಕು ನೀರನ್ನ, ಆಗ ಅದು ಉತ್ತಮವಾಗಿರ್ತದೆ, ಸಕ್ಸಸ್ ಆಗುತ್ತೆ, ಅಲ್ಲಿ ನಮ್ಮ ಪ್ರಾಬ್ಲಮ್ ಆಗಲ್ಲ. ಹಿಂಗೆ ಈ ಜಾಗದಲ್ಲಿ ಬಂದು ಅಕಸ್ಮಾತ್ ಹಿಂಗೆ ಬಂತು ಪೈಪು, ಇಲ್ಲಿ ಅಗ್ನಿ ಮನೇಲಿ ಓಪನ್ ಕೊಟ್ಟು ಹಿಂಗೆ ಇಲ್ಲಿಂದ ಬಂದು ಇಲ್ಲಿ ಪೈಪ್ ಕಲೆಕ್ಷನ್ ಐತೆ ಅಂತ ಇಲ್ಲಿಂದ ಕಲೆಕ್ಷನ್ ಕೊಟ್ಟು ಹಿಂಗೆ ಪೂರ್ವಕ್ಕೆ ಬಿಟ್ಟಾಗ್ಲೂ ನಮ್ಗೆ ಇದು ಪ್ರಾಬ್ಲಮ್ ಆಗಲ್ಲ. ಯಾಕೆಂದ್ರೆ ನಮ್ಮ ನೀರು ಹರಿತಾ ಇಲ್ಲ, ನಾವು ಪೈಪಲ್ಲಿ ಹಾಕ್ಬಿಟ್ಟು ಅಂಡರ್ ಕೂಡ ಕೆಳಗಡೆ ಕಳಿಸ್ತಾ ಇದೀವಿ. ಇಲ್ಲೆಲ್ಲ ಹೊರಗಡೆ ನೀರು ಬರಬಾರ್ದು, ನಮ್ಮ ಭೂಮಿ ಮೇಲೆ ನೀರು ಹರಿಬಾರ್ದು, ಭೂಮಿ ಮೇಲೆ ನಾವು ನೀರನ್ನ ಯೂಸ್ ಮಾಡಬಾರ್ದು. ಯೂಸ್ ಮಾಡಿದಾಗಲೇ ನಮಗೆ ಅಲ್ಲಿ ದೋಷಗಳಾಗೋದು, ಪ್ರಾಬ್ಲಮ್ಗಳಾಗೋದು, ಹಣಕಾಸು ತೊಂದರೆ ಆಗೋದು, ಆರೋಗ್ಯದಲ್ಲಿ ಸಮಸ್ಯೆ ಆಗೋದು, ಜೊತೆಗೆ ಹಾಸ್ಪಿಟ್ಲ್ ಖರ್ಚುಗಳು ಯಥೇಚ್ಛವಾಗಿ ಬರ್ತಾ ಇರ್ತವೆ. ಹಾಸ್ಪಿಟ್ಲಲ್ಲಿ ಅವ್ರಿಗೋಸ್ಕರನೇ ಒಂದು ಬೆಡ್ಡ ಕಾಯಮಾಗಿ ಇಟ್ಬಿಡ್ಬೇಕು ಡಾಕ್ಟ್ರುಗಳು, ಹಂಗಾಗುತ್ತೆ. 3 ದಿವಸಕ್ಕೂ ಹೋಗ್ಬೇಕಾಗುತ್ತೆ. ಆರ್ಥಿಕ ಪರಿಸ್ಥಿತಿ ನೀವು ಮಾಡ್ಕೋಬೇಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈ ರೀತಿ
ನೋಡ್ಕೊಳ್ಳಿ. ನೀವೇನಾದ್ರು ಅಕಸ್ಮಾತ್ ನೀರು ಎಲ್ಲರೂ ಯೂಸ್ ಮಾಡ್ತಿದ್ರೆ ಯೂಸ್ ಮಾಡಿಬಿಡಿ, ಟ್ಯಾಪ್ ಇದ್ದರೆ ಕ್ಲೋಸ್ ಮಾಡಿಬಿಡಿ. ನಾವು ನೀರು ಯೂಸ್ ಮಾಡಿ ಟ್ಯಾಪ್ ಇದ್ರೂ ಪರವಾಗಿಲ್ಲ ಅಂತ ಹೇಳಿದಾಗ ಯಾರಾದರೂ ಹೋಗಿ ನೀರು ತಿಳಿಸ್ತಾರೆ, ನೀರು ಬಂದೇ ಬರುತ್ತೆ, ಸಮಸ್ಯೆಗಳಾಗುತ್ತೆ. ಅದಕ್ಕೋಸ್ಕರ ಟ್ಯಾಪ್ಗಳಿದ್ರೆ ಕ್ಲೋಸ್ ಮಾಡಿಬಿಡಿ, ನೀರನ್ನ ಇಲ್ಲಿ ಯೂಸ್ ಮಾಡಿಬಿಡಿ. ಈ ಜಾಗದಲ್ಲಿ ಯೂಸ್ ಮಾಡ್ಕೊಂಡು ಹಣಕಾಸನ್ನ ನೀವು ಸುಮ್ಮನೆ ನಾವು ಕಳ್ಕೊತೀವಿ ಅಂತ ಎಷ್ಟು ದುಡಿದ್ರು ನಿಲ್ಲಲ್ಲ ಅಂದರೆ ನೀರು ಹೆಂಗೆ ಖಾಲಿ ಆಗ್ತಾ ಇರ್ತದೆ, ಹಂಗೆ ಈ ಜಾಗದಲ್ಲಿ ನೀರು ಯೂಸ್ ಮಾಡಿದಾಗ ಹಣಕಾಸು ನಿಲ್ಲಲ್ಲ, ಖಾಲಿ ಆಗ್ತಾ ಇರ್ತದೆ. ವೀಕ್ಷಕರೇ, ಈ ರೀತಿ ಸಣ್ಣ ಪುಟ್ಟ ಮಿಸ್ಟೇಕ್ಗಳು ದೊಡ್ಡದಾಗಿ ನಾವು ಮನೆ ಕಟ್ತಾ ಇರ್ತೀವಿ. ಒಂದು ಚಿಕ್ಕ ಸಜೆಷನ್ ತಗೊಂಡ್ಬಿಟ್ರೆ ಭಾಳ ಅನುಕೂಲ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ನೀವು ಏನು ಮಾಡಿ ಅಂತ ಹೇಳಿದ್ರೆ, ಇರೋವಂಥದ್ದನ್ನ ನಿಮ್ಮ ಮನೇಲಿ ಏನೋ ಫಾಲ್ಟ್ಗಳಾಗಿದ್ರೆ ಚೇಂಜ್ ಮಾಡ್ಕೊಳ್ಳಿ ಅನ್ನೋ ಉದ್ದೇಶಕ್ಕೆ ನಾನು ನಿಮಗೂ ತೊಂದರೆ ಆಗಬಾರ್ದು. ಯಾರಾದ್ರೂ ಈಗ ಕೇಳೋಕ್ಕಾಗ್ತಾರಲ್ಲ, ಸಮಸ್ಯೆ ಆಗ್ತಾರಲ್ಲ, ಯಾಕೆ ನಮ್ಮ ಮನೆ ಹಣಕಾಸು ನಿಲ್ತಾ ಇಲ್ಲ, ಪ್ರಾಬ್ಲಮ್ ಸಮಸ್ಯೆ ಆಗ್ತಾ ಇದ್ರೆ ಈ ರೀತಿ ನೀರನ್ನು ಎಲ್ಲರೂ ಯೂಸ್ ಮಾಡ್ತಾ ಇದ್ರೆ ಗೊತ್ತಾಯ್ತಲ್ಲ, ಈಗ ಜಾಗ ತೋರಿಸಿದ್ರಲ್ಲ, ಅಲ್ಲೇನೋ ಇದ್ರೆ ಟ್ಯಾಪ್ಗಳನ್ನ ಕ್ಲೋಸ್ ಮಾಡಿಬಿಡಿ, ಯೂಸ್ ಮಾಡೋಕ್ಕೆ ಹೋಗ್ಬೇಡಿ ಇಲ್ಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ವೀಕ್ಷಕರೇ, ನನ್ನ ಇದೇ ರೀತಿ ವಿಡಿಯೋಗಳನ್ನ ನೋಡ್ತಾ ಇರಿ. ಹಾಗೂ ನಂದು ಯೂಟ್ಯೂಬ್ ಚಾನಲ್ ಶ್ರೀ ವೆಂಕಟೇಶ್ ಗುರೂಜಿ ಅಂತ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಜೊತೆಗೆ ಲೈಕ್ ಬಟನ್ ಒತ್ತಿ. ನಿಮ್ಗೇನೋ ಡೌಟ್ಸ್ಗಳಿದ್ರೆ ಮೆಸೇಜ್ ಹಾಕಿ, ಮೆಸೇಜ್ಗೆ ರಿಪ್ಲೈ ಮಾಡ್ತೀವಿ. ಇಲ್ಲಾಂದರೆ ಫೋನ್ ಮಾಡಿ ನಾವು ಡೌಟ್ಗಳೇನಿದ್ರೆ ಕ್ಲಿಯರ್ ಮಾಡ್ಕೊಡ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನನ್ನ ವಿಡಿಯೋ ಎಲ್ಲ ಇದೇ ರೀತಿ ನೋಡ್ತಾ ಇರಿ ಅಂತ ಹೇಳೋಕ್ಕೆ ಹೇಳ್ತಾ ನನ್ನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.